ಈ ನಡುವೆ ಒಬ್ಬೊಬ್ಬರು ಒಂದೊಂದು ಹೇಳಿಕೆಗಳನ್ನು ಕೊಡ್ತಾ ಇದ್ದಾರೆ. ಈಗ ಶಿವರಾಜ್ ತಂಗಡಗಿ ಹೊಸ ಎಂಟ್ರಿ. ಅಲ್ಲ ಹೈಕಮಾಂಡ್ ಇದೆ ರೀ, ನೀವು ಸುಮ್ಮನೆ ಹಿಂಗೆಲ್ಲ ಮಾತಾಡ್ತಾ ಕೂತ್ಕೋಬೇಡಿ, ಏನಾಗಬೇಕು ಅನ್ನೋದನ್ನು ಹೈಕಮಾಂಡ್ ನಿರ್ಧಾರ ಮಾಡುತ್ತೆ ಅಂತೇಳಿ. ಅಫ್ಕೋರ್ಸ್ ಹೈಕಮಾಂಡ್ ಈಗ ಬಲಿಷ್ಠವಾಗಿದೆ. ಕಳೆದ ಬಾರಿ 2023ರ ವಿಧಾನಸಭಾ ಚುನಾವಣೆ ಸಂದರ್ಭದಲ್ಲಿ ಇಷ್ಟೊಂದು ಬಲಿಷ್ಠ ಇರಲಿಲ್ಲ. ಈಗ ತೆಲಂಗಾಣದಲ್ಲಿ ಅಸ್ತಿತ್ವದಲ್ಲಿದೆ, ಕರ್ನಾಟಕದಲ್ಲಿ ಅಸ್ತಿತ್ವದಲ್ಲಿದೆ, ಜೊತೆಗೆ ವಿಪಕ್ಷ ನಾಯಕ ಸ್ಥಾನಮಾನ ಸಿಕ್ಕಿದೆ, 99 ಸ್ಥಾನಗಳು ಕೇಂದ್ರದಲ್ಲಿ ಸಿಕ್ಕಿದೆ, ಒಟ್ಟು 240 ವಿರೋಧ ಪಕ್ಷಗಳು. ಟೋಟಲಿ ಒಂದು ರೀತಿಯಲ್ಲಿ ಕಳೆದ ಬಾರಿಗೆ ಹೋಲಿಸಿದರೆ ಅವರ ಕಾನ್ಫಿಡೆನ್ಸ್ ಲೆವೆಲ್ ಡಬಲ್ ಜಾಸ್ತಿ ಆಗಿದೆ. ಈ ಸಮಯದಲ್ಲಿ ಈ ಬಗ್ಗೆ ಚರ್ಚೆ ಬೇಡ ಅಂತೇಳಿ ಸಚಿವ ತಂಗಡಗಿ, ಸಾಧಾರಣವಾಗಿ ತಂಗಡಗಿ ಯಾವತ್ತೂ ಕೂಡ ಒಂದು ರೀತಿಯಲ್ಲಿ ರೆಬೆಲ್ ಸ್ಟೇಟ್ಮೆಂಟ್ ಕೊಡುವಂಥ ವ್ಯಕ್ತಿತ್ವ ಅವರದು. ಈಗ ಹೈಕಮಾಂಡ್ ಇದೆ, ಎಲ್ಲವನ್ನು ನಿರ್ಧಾರ ಮಾಡುತ್ತೆ ಅನ್ನುವಂಥ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಸಚಿವರು. ಇನ್ನೊಬ್ಬರಲ್ಲಿ ಸಿ ಎಮ್ ಉಪಮುಖ್ಯಮಂತ್ರಿಗಳ ನಿರ್ಧಾರ ಮಾಡೋದು ಏನಿದ್ರು ಹೈಕಮಾಂಡು, ನಾವು ಯಾರೂ ಅಲ್ಲ. ಅದನ್ನು ಬಿಟ್ಟು ಬೇರೆ ವಿಚಾರ ಚರ್ಚೆ ಅದನ್ನೆಲ್ಲದನ್ನು ನಿರ್ಧಾರ ಮಾಡೋದು ಹೈಕಮಾಂಡ್. ಸ್ವಾಮೀಜಿಗಳಲ್ಲಿ ಹೇಳಿ ಇನ್ನೊಬ್ಬರಲ್ಲಿ ಸಿ ಎಮ್ ಉಪಮುಖ್ಯಮಂತ್ರಿಗಳ ನಿರ್ಧಾರ ಮಾಡೋದು ಏನಿದ್ರು ಹೈಕಮಾಂಡು, ನಾವು ಯಾರೂ ಅಲ್ಲ. ಅದನ್ನು ಬಿಟ್ಟು ಬೇರೆ ವಿಚಾರ ಚರ್ಚೆ ಅದನ್ನೆಲ್ಲದನ್ನು ನಿರ್ಧಾರ ಮಾಡೋದು ಹೈಕಮಾಂಡ್. ಸ್ವಾಮೀಜಿಗಳಲ್ಲಿ ಹೇಳಿ ಇನ್ನೊಬ್ಬರಲ್ಲಿ ಸಿ ಎಮ್ ಉಪಮುಖ್ಯಮಂತ್ರಿಗಳ ನಿರ್ಧಾರ ಮಾಡೋದು ಏನಿದ್ರು ಹೈಕಮಾಂಡು, ನಾವು ಯಾರೂ ಅಲ್ಲ. ಅದನ್ನು ಬಿಟ್ಟು ಬೇರೆ ವಿಚಾರ ಚರ್ಚೆ ಅದನ್ನೆಲ್ಲದನ್ನು ನಿರ್ಧಾರ ಮಾಡೋದು ಹೈಕಮಾಂಡ್. ಸ್ವಾಮೀಜಿಗಳಲ್ಲಿ ಹೇಳಿ ಇನ್ನೊಬ್ಬರಲ್ಲಿ ಸಿ ಎಮ್ ಉಪಮುಖ್ಯಮಂತ್ರಿಗಳ ನಿರ್ಧಾರ ಮಾಡೋದು ಏನಿದ್ರು ಹೈಕಮಾಂಡು, ನಾವು ಯಾರೂ ಅಲ್ಲ. ಅದನ್ನು ಬಿಟ್ಟು ಬೇರೆ ವಿಚಾರ ಚರ್ಚೆ ಅದನ್ನೆಲ್ಲದನ್ನು ನಿರ್ಧಾರ ಮಾಡೋದು ಹೈಕಮಾಂಡ್. ಸ್ವಾಮೀಜಿಗಳಲ್ಲಿ ಹೇಳಿ ಇನ್ನೊಬ್ಬರಲ್ಲಿ ಸಿ ಎಮ್ ಉಪಮುಖ್ಯಮಂತ್ರಿಗಳ ನಿರ್ಧಾರ ಮಾಡೋದು ಏನಿದ್ರು ಹೈಕಮಾಂಡು, ನಾವು ಯಾರೂ ಅಲ್ಲ. ಅದನ್ನು ಬಿಟ್ಟು ಬೇರೆ ವಿಚಾರ ಚರ್ಚೆ ಅದನ್ನೆಲ್ಲದನ್ನು ನಿರ್ಧಾರ ಮಾಡೋದು ಹೈಕಮಾಂಡ್. ಸ್ವಾಮೀಜಿಗಳಲ್ಲಿ ಹೇಳಿ ಇನ್ನೊಬ್ಬರಲ್ಲಿ ಸಿ ಎಮ್ ಉಪಮುಖ್ಯಮಂತ್ರಿ. ಈ ನಡುವೆ ಒಬ್ಬೊಬ್ಬರು ಒಂದೊಂದು ಹೇಳಿಕೆಗಳನ್ನು ಕೊಡ್ತಾ ಇದ್ದಾರೆ. ಈಗ ಶಿವರಾಜ್ ತಂಗಡಗಿ ಹೊಸ ಎಂಟ್ರಿ. ಅಲ್ಲ ಹೈಕಮಾಂಡ್ ಇದೆ ರೀ, ನೀವು ಸುಮ್ಮನೆ ಹಿಂಗೆಲ್ಲ ಮಾತಾಡ್ತಾ ಕೂತ್ಕೋಬೇಡಿ, ಏನಾಗಬೇಕು ಅನ್ನೋದನ್ನು ಹೈಕಮಾಂಡ್ ನಿರ್ಧಾರ ಮಾಡುತ್ತೆ ಅಂತೇಳಿ. ಅಫ್ಕೋರ್ಸ್ ಹೈಕಮಾಂಡ್ ಈಗ ಬಲಿಷ್ಠವಾಗಿದೆ. ಕಳೆದ ಬಾರಿ 2023ರ ವಿಧಾನಸಭಾ ಚುನಾವಣೆ ಸಂದರ್ಭದಲ್ಲಿ ಇಷ್ಟೊಂದು ಬಲಿಷ್ಠ ಇರಲಿಲ್ಲ. ಈಗ ತೆಲಂಗಾಣದಲ್ಲಿ ಅಸ್ತಿತ್ವದಲ್ಲಿದೆ, ಕರ್ನಾಟಕದಲ್ಲಿ ಅಸ್ತಿತ್ವದಲ್ಲಿದೆ, ಜೊತೆಗೆ ವಿಪಕ್ಷ ನಾಯಕ ಸ್ಥಾನಮಾನ ಸಿಕ್ಕಿದೆ, 99 ಸ್ಥಾನಗಳು ಕೇಂದ್ರದಲ್ಲಿ ಸಿಕ್ಕಿದೆ, ಒಟ್ಟು 240 ವಿರೋಧ ಪಕ್ಷಗಳು. ಟೋಟಲಿ ಒಂದು ರೀತಿಯಲ್ಲಿ ಕಳೆದ ಬಾರಿಗೆ ಹೋಲಿಸಿದರೆ ಅವರ ಕಾನ್ಫಿಡೆನ್ಸ್ ಲೆವೆಲ್ ಡಬಲ್ ಜಾಸ್ತಿ ಆಗಿದೆ. ಈ ಸಮಯದಲ್ಲಿ ಈ ಬಗ್ಗೆ ಚರ್ಚೆ ಬೇಡ ಅಂತೇಳಿ ಸಚಿವ ತಂಗಡಗಿ, ಸಾಧಾರಣವಾಗಿ ತಂಗಡಗಿ ಯಾವತ್ತೂ ಕೂಡ ಒಂದು ರೀತಿಯಲ್ಲಿ ರೆಬೆಲ್ ಸ್ಟೇಟ್ಮೆಂಟ್ ಕೊಡುವಂಥ ವ್ಯಕ್ತಿತ್ವ ಅವರದು. ಈಗ ಹೈಕಮಾಂಡ್ ಇದೆ, ಎಲ್ಲವನ್ನು ನಿರ್ಧಾರ ಮಾಡುತ್ತೆ ಅನ್ನುವಂಥ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಸಚಿವರು. ಇನ್ನೊಬ್ಬರಲ್ಲಿ ಸಿ ಎಮ್ ಉಪಮುಖ್ಯಮಂತ್ರಿಗಳ ನಿರ್ಧಾರ ಮಾಡೋದು ಏನಿದ್ರು ಹೈಕಮಾಂಡು, ನಾವು ಯಾರೂ ಅಲ್ಲ. ಅದನ್ನು ಬಿಟ್ಟು ಬೇರೆ ವಿಚಾರ ಚರ್ಚೆ ಅದನ್ನೆಲ್ಲದನ್ನು ನಿರ್ಧಾರ ಮಾಡೋದು ಹೈಕಮಾಂಡ್. ಸ್ವಾಮೀಜಿಗಳಲ್ಲಿ ಹೇಳಿ ಇನ್ನೊಬ್ಬರಲ್ಲಿ ಸಿ ಎಮ್ ಉಪಮುಖ್ಯಮಂತ್ರಿಗಳ ನಿರ್ಧಾರ ಮಾಡೋದು ಏನಿದ್ರು ಹೈಕಮಾಂಡು, ನಾವು ಯಾರೂ ಅಲ್ಲ. ಅದನ್ನು ಬಿಟ್ಟು ಬೇರೆ ವಿಚಾರ ಚರ್ಚೆ ಅದನ್ನೆಲ್ಲದನ್ನು ನಿರ್ಧಾರ ಮಾಡೋದು ಹೈಕಮಾಂಡ್. ಸ್ವಾಮೀಜಿಗಳಲ್ಲಿ ಹೇಳಿ ಇನ್ನೊಬ್ಬರಲ್ಲಿ ಸಿ ಎಮ್ ಉಪಮುಖ್ಯಮಂತ್ರಿಗಳ ನಿರ್ಧಾರ ಮಾಡೋದು ಏನಿದ್ರು ಹೈಕಮಾಂಡು, ನಾವು ಯಾರೂ ಅಲ್ಲ. ಅದನ್ನು ಬಿಟ್ಟು ಬೇರೆ ವಿಚಾರ ಚರ್ಚೆ ಅದನ್ನೆಲ್ಲದನ್ನು ನಿರ್ಧಾರ ಮಾಡೋದು ಹೈಕಮಾಂಡ್. ಸ್ವಾಮೀಜಿಗಳಲ್ಲಿ ಹೇಳಿ ಇನ್ನೊಬ್ಬರಲ್ಲಿ ಸಿ ಎಮ್ ಉಪಮುಖ್ಯಮಂತ್ರಿಗಳ ನಿರ್ಧಾರ ಮಾಡೋದು ಏನಿದ್ರು ಹೈಕಮಾಂಡು, ನಾವು ಯಾರೂ ಅಲ್ಲ. ಅದನ್ನು ಬಿಟ್ಟು ಬೇರೆ ವಿಚಾರ ಚರ್ಚೆ ಅದನ್ನೆಲ್ಲದನ್ನು ನಿರ್ಧಾರ ಮಾಡೋದು ಹೈಕಮಾಂಡ್. ಸ್ವಾಮೀಜಿಗಳಲ್ಲಿ ಹೇಳಿ ಇನ್ನೊಬ್ಬರಲ್ಲಿ ಸಿ ಎಮ್ ಉಪಮುಖ್ಯಮಂತ್ರಿಗಳ ನಿರ್ಧಾರ ಮಾಡೋದು ಏನಿದ್ರು ಹೈಕಮಾಂಡು, ನಾವು ಯಾರೂ ಅಲ್ಲ. ಅದನ್ನು ಬಿಟ್ಟು ಬೇರೆ ವಿಚಾರ ಚರ್ಚೆ ಅದನ್ನೆಲ್ಲದನ್ನು ನಿರ್ಧಾರ ಮಾಡೋದು ಹೈಕಮಾಂಡ್. ಸ್ವಾಮೀಜಿಗಳಲ್ಲಿ ಹೇಳಿ ಇನ್ನೊಬ್ಬರಲ್ಲಿ ಸಿ ಎಮ್ ಉಪಮುಖ್ಯಮಂತ್ರಿ